ಧಾರವಾಡದ ಕಟ್ಟಡ ದುರಂತದಲ್ಲಿ ಈಗ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಈಗಷ್ಟೇ 10ನೇ ಬಾಡಿಯನ್ನ ತೆಗೆಯಲಾಗಿರುವಂತದ್ದು. ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತದಲ್ಲಿ ಇನ್ನೂ ಕೂಡ ಹಲವರು ಸಿಲುಕೊಂಡಿದ್ದಾರೆ. ಮೃತಪಟ್ಟವರ ಸಂಖ್ಯೆ ಈವರೆಗೆ 10ಕ್ಕೆ ಏರಿಕೆಯಾಗಿದ್ದು 60ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಿಸಲಾಗಿದೆ. ಇನ್ನೂ ಕೂಡ 18-20 ಮಂದಿ ಅಲ್ಲಿ ಇದ್ದಾರೆ ಅವಶೇಷಗಳಡಿ ಎನ್ನುವಂತಹ ಮಾಹಿತಿ. ಅವರನ್ನ ರಕ್ಷಿಸುವಂತಹ ಕಾರ್ಯ 3ನೇ ದಿನವೂ ಕೂಡ ಭರದಿಂದ ಸಾಗ್ತಾ ಇದೆ. ಈಗೊಂದು 5 ನಿಮಿಷದ ಹಿಂದೆಯಷ್ಟೇ ಒಂದು ಬಾಡಿಯನ್ನು ಹೊರತೆಗೆಯಲಾಗಿರುವಂತದ್ದು, ಮೃತದೇಹವನ್ನು ಹೊರಕ್ಕೆ ತೆಗೆಯಲಾಗಿದೆ. ಈ ಮೂಲಕ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆಯಾಗಿದ್ದು ಇನ್ನೂ 15-20 ಜನ ಅಲ್ಲಿ ಸಿಲುಕಿರುವಂತಹ ಶಂಕೆ ಇದೆ. ಎನ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಇದು 3ನೇ ದಿನ. 3ನೇ ದಿನವೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇರೋದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ತಾವು. 10ನೇ ಮೃತ ದೇಹವನ್ನ ಅವಶೇಷಗಳಿಂದ ಹೊರತೆಗೆದು ಈಗ ಆಂಬ್ಯುಲೆನ್ಸ್ ಮೂಲಕ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗ್ತಾ ಇರುವಂತದ್ದು. ಸಾವಿನ ಕಟ್ಟಡ, ಈ ದುರಂತದಲ್ಲಿ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ ರಕ್ಷಣಾ ಕಾರ್ಯ ನಡೀತಾ ಇದೆ. 3ನೇ ದಿನವೂ ಕೂಡ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಈಗಲೂ 18-20 ಜನ ಸಿಲುಕಿರುವಂತಹ ಶಂಕೆ ಇದೆ. ಈಗಷ್ಟೇ ಮತ್ತೊಂದು ಮೃತದೇಹವನ್ನ ಅಲ್ಲಿಂದ ಹೊರತೆಗೆಯಲಾಗಿದೆ. ಈ ಮೂಲಕ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಆಘಾತಕಾರಿ ವಿಚಾರ ಅಂತಂದ್ರೆ ಈ ಕುಸಿಯೋದಕ್ಕೆ, ಕಟ್ಟಡ ಕುಸಿಯೋದಕ್ಕೆ ಅಸಲಿ ಕಾರಣವನ್ನ ಹುಡುಕ್ತಾ ಹೋದಾಗ ಗೊತ್ತಾದದ್ದು, ಮುಂಚೆಯೇ ಗೊತ್ತಿತ್ತ ಅಂತ. ಎಸ್, ಶಾಸಕರಾದಂತಹ ಅಮೃತ್ ದೇಸಾಯಿ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಗುರುರಾಜ್, ಶಾಸಕರನ್ನ ಮಾತನಾಡಿಸಿ ಏನ್ ಹೇಳ್ತಾರೆ ಕೇಳಿ. ದುರಂತಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಏನ್ ಕ್ರಮ ಆಗ್ಬೇಕು ಅಂತ ಬಯಸ್ತಾರೆ? ಮಾತನಾಡ್ಸಕ್ಕಿಂತ ಮುಂಚೆ ಮತ್ತೊಂದು ಹೇಳ್ತೀನಿ. ಇದೀಗ ಮತ್ತೊಂದು ಮೃತದೇಹವನ್ನು ಹೊರತೆಗೆಯಲಾಗಿದೆ. ಮಹಿಳೆಯ ಮೃತದೇಹ ತೆಗೆದಿದ್ದಾರೆ. ಸಾವಿನ ಸಂಖ್ಯೆ 11ಕ್ಕೆ ಏರಿಕೆ ಆಗಿದೆ. ಎನ್ಡಿಆರ್ಎಫ್ ತಂಡ ಆ ಮೃತದೇಹವನ್ನ ಈಗ ಆಂಬುಲೆನ್ಸ್ ನಲ್ಲಿ ಸಾಗಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಆಂಬುಲೆನ್ಸ್ ನಲ್ಲಿ ಇದೀಗ ಮಹಿಳೆಯ ಮೃತದೇಹವನ್ನ ಕಟ್ಟಡದ ಅವಶೇಷ ಸಿಲುಕಿದ್ರು, ಅವರನ್ನ ಹೊರತೆಗೆಯುವಂತ ಕೆಲಸವನ್ನು ಕೂಡ ಈಗ ಮಾಡಿದ್ರು. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಕಟ್ಟಡದ ಅವಶೇಷಗಳಡಿ 15-20 ಜನ ಸಿಲುಕಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ರು. ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಇದೀಗ 11ಕ್ಕೆ ಹೇರಿದೆ ಸಾವಿನ ಸಂಖ್ಯೆ. ಇದೀಗ ನಮ್ಮ ಜೊತೆಗೆ ಅಮೃತ್ ದೇಸಾಯಿ ಶಾಸಕರಿದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ಸರ್, ಈ ಒಂದು ಕಟ್ಟಡ ದುರಂತಕ್ಕೆ ಕಾರಣ ಏನಂತ ಹೇಳ್ತೀರಿ? ಧಾರವಾಡದಲ್ಲಿ ಎಂದು ಕೇಳರಿಯದ ಕಂಡರಿಯದ ಒಂದು ದುರ್ಘಟನೆ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ನಡೆದಿದೆ. ಮತಕ್ಷೇತ್ರ ಅಂದರೆ ನನ್ನ ಮನೆಯಿಂದ ಕೇವಲ 200 ಮೀಟರ್ ದೂರದಲ್ಲಿರುವಂಥ ಒಂದು 5-6 ಮಹಡಿ ಕಟ್ಟಡ ನಿರ್ಮಾಣ ಹಂತದಲ್ಲಿತ್ತು. ದಿಢೀರನ್ನೇ ಕುಸಿದು ಬಿದ್ದು 100ಕ್ಕೂ ಹೆಚ್ಚು ಮಂದಿಯನ್ನು ಅದರಲ್ಲಿ ಸಿಲುಕಾಕುವಂಥ ಒಂದು ದುರ್ಘಟನೆ ಇವತ್ತು ನಮ್ಮಲ್ಲಿ ನಡೆದಿದ್ದು ಬಹಳ ದುಃಖಕರ ಸಂಗತಿ, ಭಾಳ ಬೇಜಾರಿನ ಸಂಗತಿ ಆಗಿದೆ. ಈ ಕಟ್ಟಡವನ್ನು ಇವತ್ತು ನೋಡಿದಾಗ ನಮ್ಗೆ ಅನಿಸ್ತಾ ಇದೆ, ಇದು ಪೂರ ಕಳಪೆ ಕಾಮಗಾರಿಯಾಗಿದ್ದು ಬೇನಾಮಿ ಆಸ್ತಿ ಎಂದು ಅನ್ನುವಂಥ ಮಾತುಗಳು ಸಹಿತ ಕೇಳಿ ಬರ್ತಾ ಇದ್ದಾವೆ. ಮೇಲಾಗಿ ಈ ಕಟ್ಟಡ ಯಾವ ಮಟ್ಟಕ್ಕೆ ಕಳಪೆ ಇದೆ ಅಂದರೆ, ಈ ಡೆಮಾಲಿಷ್ ಏನೋ ಮಟೀರಿಯಲ್ ಶಿಫ್ಟ್ ಮಾಡೋಕತ್ತಾಗೂ ಸಹಿತ ಅದು ಒಂಥರ ಪೌಡರ್ ಆಗಿ ಅದು ಇದಾಗೋದನ್ನು ಸಹಿತ ನಾವು ಕಂಡಿದ್ದೇವೆ. ಈಗ ಒಂದು ಪ್ರಮುಖವಾಗಿ ಇದು ಹೇಳಿದ್ರೆ ನೀವು, ಇದೊಂದು ಕಳಪೆ ಕಾಮಗಾರಿ ಕಟ್ಟಡ ಅನ್ನುವಂಥದ್ದು. ಇಂಜಿನಿಯರ್ಗಳಾಗಿರ್ಬೋದು, ಮಾಲೀಕರಾಗಿರ್ಬೋದು, ಎಲ್ಲರೂ ಅಂದ್ರೆ ರಾಜಕೀಯ ಪ್ರಭಾವಿಗಳನ್ನ ಕಾರಣಕ್ಕಾಗಿ ಅಧಿಕಾರಿಗಳ ರೀತಿ ಬೇಕಾಬಿಟ್ಟಿ ಪರ್ಮಿಷನ್ ಕೊಟ್ಬಿಟ್ರ ಹೇಗೆ? ನಮಗೂ ಅದೇ ಒಂದು ಸಂಶಯ ವ್ಯಕ್ತಪಡಿಸ್ತಾ ಇದ್ದೇವೆ ನಾವು. ಯಾಕಂದ್ರೆ ಕಟ್ಟಡ ಆಗಿ ಒಂದು ದುರ್ಘಟನೆ ಆಗಿ 48 ಗಂಟೆ ಕಳೆದರೂ ಸಹಿತ ಇನ್ನೂವರೆಗೆ ಯಾರೂ ಬಂಧನೆ ಆಗಿಲ್ಲ, ಯಾರ್ದು ಬಂಧನೆ ಆಗಿಲ್ಲ. ಮತ್ತು ಅದೇ ರೀತಿ ಆ ಒಂದು FIR ಅನ್ನು ನೋಡಿದಾಗ ಕೇವಲ ಬಿಲ್ಡಿಂಗ್ ಮಾಲೀಕರು, ಒಬ್ಬರು ಇಂಜಿನಿಯರ್ ಮ್ಯಾಗ ಅದನ್ನು ಕೇಸ್ ಮಾಡಿದ್ದಾರೆ. HDMC ಅವರು ಏನು ಕಾರ್ಪೊರೇಷನ್ದವರು ಏನು ಇವತ್ತು ಬೇಕಾಬಿಟ್ಟಿ ಇದಕ್ಕೆ ಪರ್ಮಿಷನನ್ನು ಕೊಟ್ಟು ಬೇಕಾಬಿಟ್ಟಿ ವ್ಯವಹಾರವನ್ನು ಮಾಡಿದ್ದಾರೆ. ಅವ್ರ ಮ್ಯಾಗ ಯಾರ ಮ್ಯಾಗೂ ಸಹಿತ ಇವತ್ತು FIR ಆಗಿಲ್ಲ. ಸರ್, ಹೇಳಿದ್ರಿ ಈಗ ಇದೊಂದು ಬೇನಾಮಿ ಆಸ್ತಿ ಅನ್ನುವಂಥ ಮಾತನ್ನು ಕೂಡ ತಾವು ಹೇಳಿದ್ರಿ. ಅಂದ್ರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ತಮ್ಮ ಮಾವನ ಹೆಸರಿನಲ್ಲಿ ಬೇನಾಮಿಯಾಗಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಸ್ತಾ ಇದ್ರ ಅಂತ. ಬೇನಾಮಿ ಇನ್ವೆಸ್ಟ್ಮೆಂಟ್ ಇದೆ ಈ ಕಟ್ಟಡದಲ್ಲಿ. ಅದು ತನಿಖೆಯಿಂದನೇ ಗುರುತಾಗಬೇಕಾಗಿದೆ. ಇವತ್ತು ಎಲ್ಲರೂ ಒಂದು ಪೇಪರ್ನಲ್ಲಿ ನೋಡಿದ್ರೆ ನಾನು ನಿಮಗೆ ಒಂದು ಗಮನಕ್ಕೆ ತೊಗೊಂಬಂದೆ ಅಷ್ಟೇ. ಇದನ್ನು ತನಿಖೆ ಅಂತೂ ಒಬ್ಬ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಇದನ್ನು ತನಿಖೆ ಮಾಡಿದಾಗ ಇದು ನಿಜವಾದ ಬಣ್ಣ ಬಯಲಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತೀನಿ.
ಇದು ಅಮೃತ್ ದೇಸಾಯಿ ಅವರ ಮಾತು. ಈ ಒಂದು ಕಟ್ಟಡ ಏನಿದೆ ಸಂಪೂರ್ಣ ಕಳಪೆ ಗುಣಮಟ್ಟದ್ದಾಗಿದೆ. ನೀವು ನೋಡಬಹುದು ಈಗೇನು ರೆಸ್ಕ್ಯೂ ಆಪರೇಷನ್ ನಡೀತದೆ ಈ ಸಂದರ್ಭದಲ್ಲಿ ಏನು ಕಟ್ಟಡದ ಅವಶೇಷಗಳನ್ನು ತೆರವು ಮಾಡೋ ಸಂದರ್ಭದಲ್ಲಿ ನೋಡಿದ್ರೆ ಇಡೀ ಕಟ್ಟಡ ಸಂಪೂರ್ಣ ಅಂದ್ರೆ ಪುಡಿ ಪುಡಿಯಾಗಿ ಉದುರುತ್ತಾ ಇದೆ. ಅಂದ್ರೆ ಇದಕ್ಕೆ ಬಳಸಿದಂತ ಸಿಮೆಂಟ್ ಯಾವ ರೀತಿ ಇತ್ತು, ಬಳಸಿದಂತ ಮರಳು ಮತ್ತೆ ಇಟ್ಟಿಗೆ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಅದೆಲ್ಲವೂ ಕೂಡ ಗುಣಮಟ್ಟದ್ದಾಗಿತ್ತ ಅನ್ನುವಂಥದ್ದನ್ನು ಕೂಡ ಯಾವ ಲ್ಯಾಬ್ನಲ್ಲಿ ಟೆಸ್ಟ್ ಆಗಿತ್ತು. ಮಹಾನಗರ ಪಾಲಿಕೆ ಅಧಿಕಾರಿಗಳೇನಿದ್ದಾರೆ, ಕಾರ್ಪೊರೇಷನ್ ಅವರು, ಕನ್ಸ್ಟ್ರಕ್ಷನ್ ವಿಭಾಗದ ಅಧಿಕಾರಿಗಳು ಈ ಕಟ್ಟಡವನ್ನ ಸ್ಕ್ರೂಟಿನಿ ಮಾಡಲಿರ್ಲಿಲ್ವಾ, ಪರಿಶೀಲನೆ ಮಾಡಲಿರ್ಲಿಲ್ವಾ, ಕೇವಲ ಕಟ್ಟಡಕ್ಕೆ ಅನುಮತಿ ಕೊಟ್ಟು ಕೈ ತೊಳ್ಕೊಂಡ್ರ ಅನ್ನುವಂಥದ್ದು. ಜೊತೆಗೆ ಮಾಜಿ ಸಚಿವರ ಸಂಬಂಧಿ ಅನ್ನೋ ಕಾರಣಕ್ಕಾಗಿ ಪ್ರಭಾವಕ್ಕೆ ಮಣಿದು ಈ ಕಟ್ಟಡದ ತಂಟೆಗೆ ಅಧಿಕಾರಿಗಳು ಯಾರು ಬಂದಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಇಂಥದ್ದೊಂದು ದುಡ್ಡ ಥ್ಯಾಂಕ್ ಯು. ಸಾವಿನ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಅವಶೇಷಗಳಿಂದ ಮತ್ತೊಂದು ಶವ ಹೊರಕ್ಕೆ ತೆಗೆಯಲಾಗಿದೆ. 3ನೇ ದಿನ ಇದು ಕಾರ್ಯಾಚರಣೆ ಮುಂದುವರಿತಾ ಇರುವಂತದ್ದು. ಇನ್ನೂ ಕೂಡ ಅವಶೇಷಗಳಡಿ ಹಲವು ಜನ ಸಿಲುಕಿದ್ದಾರೆ. ಈಗಾಗಲೇ 10 ನಿಮಿಷಗಳ ಅಂತರದಲ್ಲಿ 2 ಮೃತದೇಹಗಳನ್ನು ಹೊರತೆಗೆಯಲಾಗಿರುವಂತದ್ದು. 11 ಅಮಾಯಕರ ಸಾವಿಗೆ ಕಾರಣ ಆಗಿದೆ ಈ ಕಟ್ಟಡ ದುರಂತ. ಈಗ ತಾವೀಗ ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. 12ನೇ ಮೃತದೇಹವನ್ನ ತೆಗೆಯಲಾಗಿದೆ. ಈ ಮೂಲಕ ಮೃತರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಸಾವಿನ ಕಟ್ಟಡ ಈ ದುರಂತದಲ್ಲಿ ಈಗ ಮತ್ತೊಂದು ಮೃತದೇಹವನ್ನ ಹೊರತೆಗೆಯಲಾಗಿರುವಂತದ್ದು. ಈ ಮೂಲಕ 12ಕ್ಕೆ ಏರಿಕೆಯಾಗಿದೆ ಸಾವಿನ ಸಂಖ್ಯೆ.